ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಉಪಯೋಗ ಆಗುವಂಥ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಈಗಿನ ಕಾಲದಲ್ಲಂದರೆ ತುಂಬಾ ಯೂಸ್ ಆಗುತ್ತೆ. ಇವಾಗ ನಾವು ಟ್ರಾವೆಲ್ ಮಾಡೋರು ಚಿಕ್ಕವರಾದರೂ ಆಗಲಿ ದೊಡ್ಡವರಾಗಲಿ ಮುಂಚೆ ಆದರೆ ದೊಡ್ಡವ್ರಿಗೆ ಸ್ವಲ್ಪ ಇದಾಗಿರೋರಿಗೆ ಹೇರ್ ಫಾಲ್ ಆಗ್ತಾ ಇತ್ತು. ಇವಾಗ ಹಂಗಲ್ಲ, ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಎಣ್ಣೆ, ಹರಳೆಣ್ಣೆ ಅಂಥದ್ದು ತುಂಬಾ ಯೂಸ್ ಮಾಡ್ತಾಯಿದ್ರು. ಇವಾಗಂತ ಆ ಥರ ಯಾರೂ ಯೂಸ್ ಮಾಡೋದಿಲ್ಲ. 1/2 ಅವರ್ ಇಕ್ಕೋತಾರೆ ಮತ್ತು ಹೆಡ್ ಬಾತ್ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಈ ಟ್ರಾವೆಲ್ ಮಾಡ್ತಾ ಇರ್ತೀವಿ ಮತ್ತು ನಾವು ಔಟ್ಸೈಡ್ ಕೆಲಸಕ್ಕೆ ಹೋಗ್ತಾ ಇರುವಾಗ ಆ ಡೆಸ್ಟೆಲ್ಲ ಬಂದು ತಲೆಗೆ ಕೂರುತ್ತಲ್ಲ, ಅದು ಕೂಡ ಅಷ್ಟೇ ನಾವು ಡ್ಯಾಂಡ್ರಫ್ ಫಾರ್ಮ್ ಆಗಿ ಮತ್ತು ಹೇರ್ ಫಾಲ್ ಆಗೋದು ತುಂಬಾ ಆಗ್ತಾ ಇರುತ್ತೆ. ಅಂಥವ್ರಾದರೆ ಈ ಥರ ತುಂಬ ದುಡ್ಡು ಖರ್ಚು ಮಾಡಿ ತಗೊಳ್ಳೋ ಬರೋದ್ರಿಂದ ಮನೆಯಲ್ಲಿರೋ ಪದಾರ್ಥಗಳಿಂದ ಈ ಥರ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬಾ ಹೇರ್ ಗ್ರೋತ್ ಅನ್ನೋದು ಆಗುತ್ತೆ. ಸಿಲ್ಕ್ ಶೈನಿಂಗ್ ಇರೋ ಥರ ಹೇರ್ ಕೂಡ ತುಂಬಾ ಸಾಫ್ಟಾಗಿ ತುಂಬ ಶೈನಿಂಗ್ ಕೂಡ ಇರುತ್ತೆ. ಮನೇಲಿರೋ ಪದಾರ್ಥಗಳಿಂದ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಆಲೋವೆರಾ ಮನೇಲಿರೋದನ್ನೇ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ನಾನು ಸ್ವಲ್ಪ ಒಂದು 15 ml ಅಷ್ಟು ನಾನು ಮಾಡ್ಕೋತಾ ಇರೋದು. ಇದಕ್ಕೆ ಮುಳ್ಳೆಲ್ಲ ಇರುತ್ತಲ್ಲ, ಇದೆಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಪೀಸಲ್ಲೇ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಮಾಡ್ಕೋಬೇಕು. ನಾವು ಅದನ್ನು ಆಯಿಲ್ ಹಾಕ್ಬಿಟ್ಟು ನಾವು ಡೀಪ್ ಫ್ರೈ ಮಾಡ್ಕೋತೀವಲ್ಲ, ಅದರಿಂದ ಇದು ಚಿಕ್ಕ ಪೀಸ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಇದು ಆಲೋವೆರಾ ಹಾಕೋದ್ರಿಂದ ಕೂದಲು ತುಂಬಾ ಶೈನ್ ಆಗಿರುತ್ತೆ. ಇದು ಪ್ಯಾಕು ಅಷ್ಟೇ, ಒಂದು 15 ದಿವಸಕ್ಕೊಂದ್ಸತಿ ನಾವು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಕೂದಲು ಅನ್ನೋದು ತುಂಬ ಸಾಫ್ಟಾಗಿರುತ್ತೆ ಮತ್ತು ಶೈನಿಯಾಗಿ ಕೂಡ ಇರುತ್ತೆ. ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಬಿಟ್ಟು ನಾನು 50 ml ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಕೂಡ ಆಲೋವೆರಾ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 50 ml ಮಾತ್ರ ಒಂದು 15-20 ದಿವಸಕ್ಕಾಗೋಷ್ಟು ಮಾಡ್ಕೋತಾ ಇದ್ದೀನಿ. ಆ ಕಟ್ ಮಾಡ್ಕೊಂಡಿದ್ವಲ್ಲ ನಾವು ಆಲೋವೆರಾ ಮತ್ತು ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಕೂದಲು ವೈಟ್ಗಾಗಲ್ಲ, ಬ್ಲ್ಯಾಕಿಶ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಹೇರ್ ಗ್ರೋತ್ಗೆ. ಮತ್ತು ಮೆಂತ್ಯನೂ ಅಷ್ಟೇ, ಇದು ಹೇರ್ ಬೆಳೆಯೋದಕ್ಕೆ ಉಪಯೋಗ ಆಗುತ್ತೆ. ಮೆಂತ್ಯದಿಂದ ತುಂಬಾ ಯೂಸ್ ಇರುತ್ತೆ. ಇದು ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗ್ ಕುಡಿಯೋದ್ರಿಂದನೂ ಹೇರ್ ಗ್ರೋತು ಆಗುತ್ತೆ. ಈ BP ಶುಗರ್ ಇರುತ್ತಲ್ಲ, ಅಂಥವರು ಮೆಂತ್ಯ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಮಾರ್ನಿಂಗು ಅದು ಕುಡಿದ್ಬಿಟ್ಟು ಅದನ್ನು ಅಗದ್ಬಿಟ್ಟು ತಿನ್ನೋದ್ರಿಂದ BP ಕಂಟ್ರೋಲಲ್ಲೇ ಇರುತ್ತೆ ಮತ್ತು ಶುಗರ್ ಕೂಡ ಕಂಟ್ರೋಲಲ್ಲಿರುತ್ತೆ. ಇದು ತುಂಬ ಯೂಸ್ ಆಗುತ್ತೆ ಮೆಂತ್ಯ ಅನ್ನೋದು. ಹೇರ್ ಫಾಲ್ ಆಗೋಕ್ಕೆ ಕೂಡ ಅಷ್ಟೇ, ಹೇರ್ ಗ್ರೋತ್ ಆಗೋಕ್ಕಂತೂ ತುಂಬಾ ಯೂಸ್ ಆಗುತ್ತೆ. ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಇದೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ನಾವು ಒಂದು 10 ಮಿನಿಟ್ಸ್ ಅಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫುಲ್ ಅದ್ರ ಕೊಬ್ಬರಿ ಎಣ್ಣೆಗೆಲ್ಲ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ನಾವು ದೊಡ್ಡ ಸ್ಟವಲ್ಲೆಲ್ಲ ಚಿಕ್ಕದಾಗಿ ಮೀಡಿಯಮ್ ಇರೋದ್ರಲ್ಲಿ ಅದರಲ್ಲಿ ಚೆನ್ನಾಗಿ ಒಂದು 10 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಡೀಪ್ ಫ್ರೈ ಥರ ಮಾಡ್ಕೋಬೇಕು. ನೋಡಿ, ಆಲೋವೆರಾ ಈ ಥರ ಇರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕಿದು. ಇದು ಸ್ವಲ್ಪ ಲೇಟಾಗೇ ಆಗುತ್ತೆ, ಯಾಕಂದರೆ ಜಾಸ್ತಿ ಫ್ಲೇಮ್ ಇಟ್ಬಿಟ್ಟು ಮಾಡ್ಕೊಂಡೆಲ್ಲ ಸೀದೋ ಥರ ಆಗಿಬಿಡುತ್ತೆ. ಮತ್ತು ಇದೊಂದು 10 ಮಿನಿಟ್ಸ್ ಸೈಡ್ಗೆ ಇಟ್ಬಿಟ್ಟು ಮತ್ತು ಸ್ಟೇನರ್ ತೊಗೊಂಡು ಫಿಲ್ಟರ್ ಮಾಡ್ಕೋಬೇಕು. ಈ ಥರ ಫಿಲ್ಟರ್ ಮಾಡ್ಕೊಂಡಿರೋದ್ರಿಂದ ಒಂದು 15 ದಿವಸ 20 ದಿವಸ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೋಬೋದು. ಇದು ಯಾವ ಥರ ಸ್ಮೆಲ್ಲು ಆ ಥರ ಏನೂ ಬರೋದಿಲ್ಲ. ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಡ್ತೀವಲ್ಲ ಡೀಪ್ ಫ್ರೈ, ಅದರಿಂದ ಇದಕ್ಕೇನೂ ಆಗೋಲ್ಲ. ಮತ್ತು ಇದನ್ನು ನಾವು ಇದೆಲ್ಲ ಸೋದಿಸ್ಕೊಂಡು ಫಿಲ್ಟರ್ ಮಾಡಿಕೊಂಡು ಇದನ್ನು ಬಿಸಾಕೋಷ್ಟು ಕೂಡ ಇಲ್ಲ. ಇದು ಮಿಕ್ಸಿಗೆ ಹಾಕ್ಕೊಂಡು ಹೇರ್ ಪ್ಯಾಕ್ ಹಾಕೋದ್ರಿಂದ ಕೂಡ ಅಷ್ಟೇ, ಒಂದು ಅರ್ಧ ಗಂಟೆಯಲ್ಲಿ ನಾವು ತಲೆ ಸ್ನಾನ ಮಾಡ್ಕೋತೀವಿ ಅನ್ನೋವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಿಟ್ರೆ ಹೇರ್ಗೆ, ಅದು ಕೂಡ ಅಷ್ಟೇ ಚೆನ್ನಾಗಿ ಯೂಸ್ ಆಗುತ್ತೆ. ಅದನ್ನು ಬಿಸಾಕಬೇಕು ಅಂತೇನೂ ಇಲ್ಲ. ಮತ್ತು ಸ್ಟೋರ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಅಷ್ಟೇ ಚೆನ್ನಾಗಿ ಬುಡಕ್ಕೆ ನಾವು ತಲೆಗೆ ಇಟ್ಕೋತೀವಲ್ಲ, ಅವಾಗ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ಲ, ಅದರಿಂದ ನಮಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಹೇರ್ ಗ್ರೋತ್ ಅನ್ನೋದು ಕೂಡ ನಮಗೆ ತುಂಬ ಚೆನ್ನಾಗಾಗುತ್ತೆ. ನಾವು ಎಷ್ಟೋ ದುಡ್ಡು ಕೊಟ್ಬಿಟ್ಟು ಔಟ್ಸೈಡಿಂದ ತರೋ ಬದಲು ಆರಾಮಾಗಿ ಮನೆಯಲ್ಲಿರೋದ್ರಲ್ಲೇ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಒಂದು 3 ಮಂತ್ಸ್ ಯೂಸ್ ಮಾಡಿ ಫ್ರೆಂಡ್ಸ್, ಮಾಡಿಬಿಟ್ಟು ನಂಗೆ ಕಮೆಂಟ್ ಮಾಡಿ. ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತು ಅಷ್ಟೇ ಶೈನಿಂಗ್ ಇರುತ್ತೆ. ನಾವು ಕಂಡೀಷ್ನರ್ ಯಾವ ಥರ ಅಪ್ಲೈ ಮಾಡ್ತೀವೋ ಅದೇ ಥರ ಶೈನಿಂಗ್ ಇರುತ್ತೆ. ತುಂಬಾ ಯೂಸ್ ಆಗುತ್ತೆ. ನಾನು ಯೂಸ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ. ಹೇರ್ ಫಾಲ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ. ಈ ಚಿಕ್ಕ ಮಕ್ಕಳಿಂದ ಕೂಡ ಹಿಡ್ಕೋಬೋದು, ಏನೇ ತೊಂದರೆ ಆಗೋಲ್ಲ, ಸೈಡ್ ಎಫೆಕ್ಟು ಇರೋಲ್ಲ. ಇದು ಹಚ್ಕೊಂಡ್ಬಿಟ್ಟು ನಾವು 1/2 ಅವರ್ ಬಿಟ್ಟು ಬೇಕಾದ್ರೆ ಸ್ನಾನ ಮಾಡ್ಕೋಬೋದು. ಇಲ್ಲಾಂದರೆ ಹಚ್ಕೊಂಡು 2 ಡೇಸ್ ಆದಮೇಲೆ ಕೂಡ ನಾವು ಸ್ನಾನ ಮಾಡ್ಕೊಬೋದು. ಇದರಿಂದ ಅಲರ್ಜಿ ಆಗಲಿ, ಇಚ್ಚಿಂಗ್ ಆದರೂ ಆಗಲಿ, ಏರ್ ಫಾಲ್ ಆ ಥರ ಯಾವುದೇ ಥರ ಏನು ಗುಳ್ಳೆ ಥರ ಏನು ಬರೋದಿಲ್ಲ. ಮಾಮೂಲಿ ನಾವು ಕೊಬ್ಬರಿ ಎಣ್ಣೆ ಯಾವ ಥರ ಅಪ್ಲೈ ಮಾಡ್ಕೊಂಡಿರ್ತೀವೋ ಅದೇ ಥರ ಇರುತ್ತೆ. ಸ್ಮೆಲ್ಲು ಆ ಥರ ಕರಿಬೇವಿನ ಸೊಪ್ಪು ಸ್ಮೆಲ್ಲು ಆ ಥರ ಏನೂ ಬರೋದಿಲ್ಲ. ಮಾಮೂಲಿ ಕೊಕೊನೆಟ್ ಆಯಿಲ್ ಆ ಥರ ಇರುತ್ತೋ ಅದೇ ಥರ ಇರುತ್ತೆ. ಇಲ್ಲಾಂದರೆ ನೀವು ಬೇಡ ನಮಗೆ ಅಂದರೆ 1 ಅವರ್ ಇಟ್ಕೊಂಡು ಆರಾಮಾಗಿ, ಇಲ್ಲಾಂದರೆ ನೈಟ್ ಟೈಮ್ ಇಟ್ಕೊಂಡು ಮಾರ್ನಿಂಗ್ ಆರಾಮಾಗಿ ವಾಶ್ ಮಾಡ್ಕೋಬೋದು. ವಾರದಲ್ಲಿ 2 ದಿವಸ ಈ ಥರ ನಾವು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವು ಯೂಸ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ಇದಿರುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್.